speak the name of Jesus over you. In your hurting, in your sorrow, I will ask my God to move. I speak the name, 'cause it's all that I can do. In desperation, I seek heaven and pray this for you. I pray for your healing. Circumstances will change. I pray that the fear inside will flee in Jesus' name. I pray that a breakthrough would happen today. I pray miracles over your life in Jesus' name, in Jesus' name. I speak the name of all authority, declaring blessings, every promise He's faithful to keep. I speak the name no grave could ever hold. He is greater, He is stronger, He's the God of possible. Pray for your healing. Circumstances will change. I pray that the fear inside will flee in Jesus' name. I pray that a breakthrough would happen today. I pray miracles over your life in Jesus' name, in Jesus' name. I pray for your healing. Circumstances will change. I pray that the fear inside will flee in Jesus' name. I pray that a breakthrough would happen today. I pray miracles over your life in Jesus' name, in Jesus' name, in Jesus' name, in Jesus' name, in Jesus' name. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನದ ದೇವರ ವಾಕ್ಯದ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸುವ. ದೇವರು ತಾನೇ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆ ಆ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನನಗೆ ಸ್ತೋತ್ರ ಅಪ್ಪ. ವಿಶೇಷವಾಗಿ ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಆಲೋಚನೆಗಳಲ್ಲ ದೇವರೇ, ನಿನ್ನ ಆಲೋಚನೆ ಸ್ವಾಮಿ. ನಮ್ಮೆಲ್ಲರ ಸಂಗಡ ನೀನು ಮಾತನಾಡು ದೇವರೇ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ನಮ್ಮ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ದೇವರು ನಮ್ಮನ್ನು ಮರೆತಿಲ್ಲ, ಅಥವಾ ದೇವರು ನಿನ್ನನ್ನು ಮರೆತಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ಮರೆಯದ ದೇವರಾಗಿದ್ದಾನೆ. ಆತ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಆತ ನಮ್ಮ ಬಗ್ಗೆ ಆಲೋಚನೆ ಮಾಡುತ್ತಾನೆ. ಆತನು ಯಾವಾಗಲೂ ನಮ್ಮನ್ನು ಎದುರಿನಲ್ಲಿಟ್ಟುಕೊಂಡು ಆತನ ನಮ್ಮನ್ನು ನಡೆಸ್ತಾನೆ. ಆದರೆ ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಮರೆತು ಜೀವಿಸ್ತೇವೆ. ಆದರೆ ಇವತ್ತು ದೇವರು ನಮ್ಮನ್ನು ಮರೆತಿಲ್ಲ, ಅಥವಾ ದೇವರು ನಮ್ಮನ್ನು ಮರೆಯುವುದೇ ಇಲ್ಲ. ಅದಕ್ಕೆ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಇವತ್ತು ದೇವರು ನಮ್ಮನ್ನು ಮರೆತಿಲ್ಲ. ದೇವರು ನಮ್ಮೊಂದಿಗಿದ್ದಾನೆ. ಹೆಚ್ಚಾಗಿ ದೇವರ ಮಕ್ಕಳು ಹೇಳುವ ದೇವರಿದ್ದಾನೆ. ನೀವು ದೇವ ಸೇವಕರ ಹತ್ರ ಹೋದರೆ ಫಸ್ಟ್ ಹೇಳುವ ದೇವರಿದ್ದಾನೆ, ಭಯಪಡಬೇಡಿ. ಅಥವಾ ಯಾರಾದರೂ ಹಿರಿಯರ ಹತ್ರ ಹೋದ ಕೂಡಲೇ ಅವ್ರು ಹೇಳುವಂಥ ಮಾತೇನೆಂದರೆ, ಭಯಪಡಬೇಡಿ, ದೇವರು ನಿಮ್ಮೊಂದಿಗಿದ್ದಾನೆ.
ಕ್ರೈಸ್ತರಾದ ನಾವು ಅಥವಾ ದೇವರ ಮಕ್ಕಳಾದ ನಾವು ಯಾವಾಗಲೂ ಕೇಳಿಸಿಕೊಳ್ಳುವಂಥದ್ದು ಮಾತೇನೆಂದರೆ ದೇವರು ನಮ್ಮ ಜೊತೆ ಇದ್ದಾನೆ, ದೇವರು ಮರೆಯುವುದಿಲ್ಲ ಎಂಬುದಾಗಿ. ಹಾಗಾದರೆ ಕಷ್ಟದಲ್ಲಿ ನಾವು ಹೊಂದಿರುವ ಅನೇಕ ವಿಚಾರಗಳಲ್ಲಿ ನಮ್ಮನ್ನು ದೇವರು ಮರೆತಿದ್ದಾನೆ ಎಂಬುದಾಗಿ ಕೆಲವು ಸಲ ನಮಗೆ ಚಿಂತನೆ ಬರುವಂಥದ್ದುಂಟು ಅಥವಾ ಡೌಟ್ ಬರುವಂಥದ್ದು ಕೂಡ ಉಂಟು. ಆದರೆ ನಮಗೆ ನಮ್ಮ ಚಿಂತನೆ ಏನೇ ಆಗಿರ್ಬೋದು, ನಮ್ಮ ಡೌಟ್ ಏನಾಗಿರ್ಬೋದು, ಆದರೆ ದೇವರು ಮಾರ್ಪಟ್ಟಿಲ್ಲ, ಸ್ಟಿಲ್ ದೇವರು ನಮ್ಮನ್ನು ಮರೆತಿಲ್ಲ. ಹಾಗಾಗಿ ಇವತ್ತಿನ ದೇವರ ವಾಕ್ಯ ಸಂದೇಶದ ಈ ಒಂದು ವಾಕ್ಯವಾಗ ಹೀಗಿದೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 44ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳ್ತದೆ: ಯಾಕೋಬೇ, ಇಸ್ರಾಯೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ. ಮತ್ತೆ ಹೇಳ್ತೇನೆ, ನನ್ನ ಸೇವಕನಾಗಿದ್ದೀಯಲ್ಲವೇ, ಅಥವಾ ಈ ದಿನಗಳು ಬಂದರೆ ನನ್ನ ಮಕ್ಕಳಾಗಿದ್ದೀಯಲ್ಲವೇ. ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದೆನು. ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೆ. ಅದಕ್ಕೆ ಇಲ್ಲ, ನಾನು ನಿನ್ನ ನಿರ್ಮಿಸಿದನು. ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ನಮ್ಮನ್ನು ನೋಡಿದನ ವಾಕ್ಯ ಹೇಳ್ತದೆ. ಅಲ್ಲೇ ನಿನ್ನನ್ನು ನಾನು ಉಂಟು ಮಾಡುವ, ನೀನು ಕೇವಲ ಪಿಂಡವಾಗಿರುವಾಗ ನಾನು ನಿನ್ನನ್ನು ಅಲ್ಲಿ ನೋಡುತ್ತಾ ಇದ್ದೆ. ನಿನ್ನ ಬಗ್ಗೆ ನನ್ನ ಆಲೋಚನೆ ಅದು ಬೇರೆಯೇ ಇದೆ, ಅದು ಉನ್ನತವಾದದ್ದು. ಅದು ಇಲ್ಲಿ ಹೇಳ್ತಾನೆ, ನಾನು ನಿರ್ಮಿಸಿದನು, ನೀನು ನನ್ನ ಸೇವಕನು ಅಥವಾ ನೀನು ನನ್ನ ಮಗನು, ನಿನ್ನನ್ನು ಮರೆತು ಬಿಡೆನು. ಹಲ್ಲೆಲೂಯಾ. ಇಂಥ ವಾಕ್ಯ ನೋಡ್ರಿ, ನಿನ್ನನ್ನು ಮರೆತು ಬಿಡೆನು, ನಾನನ್ನು ಮರೆಯುವುದಿಲ್ಲ. ಇದು ದೇವರಾತ್ಮ ನಮ್ಮ ಹತ್ರ ಹೇಳುವಂಥ ಮಾತೇನೆಂದರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಮರೆಯುವುದಿಲ್ಲ, ನನ್ನನ್ನು ಮರೆಯುವುದಿಲ್ಲ, ನನ್ನನ್ನು ತೊರೆಯುವುದಿಲ್ಲ. ಹಲ್ಲೆಲೂಯಾ. ಯೇಸುಸ್ವಾಮಿ ಕೂಡ ನಮಗೆ ಹೇಳುವಂಥ ಮಾತೇನೆಂದರೆ, ಬಹಳ ಆತನು ಹೇಳುವಂಥ ಮಾತು, ಯುಗದ ಸಮಾಪ್ತಿಯ ಎಲ್ಲ ದಿವಸವೂ ನಾನು ನಿಮ್ಮ ಸಂಗಡ ಇರ್ತೇನೆ. ಮತ್ತಿನ್ನೊಂದು ಹೇಳ್ತೇನೆ, ಆತನು ಪರಲೋಕ ಏರಿ ಹೋಗುವ ಹೇಳುದು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದೇ ಇಲ್ಲ. ಅಂದರೆ ಅಷ್ಟು ಕಾಳಜಿ ದೇವರಿಗೆ ತನ್ನ ಮಕ್ಕಳ ಮೇಲೆ, ಅಷ್ಟು ಒಂದು ಆತನ ಉನ್ನತವಾದ ಒಂದು ಉದ್ದೇಶ ದೇವರಿಗೆ ತನ್ನ ಮಕ್ಕಳ ಮೇಲೆ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಮರೆಯುವುದೇ ಇಲ್ಲ. ಇವತ್ತು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವ ಕೂಡ ಆತನು ಹೇಳುವಂಥದ್ದು, ನಿನ್ನನ್ನು ಮರೆತು ಬಿಡೆನು, ನಾನು ನಿನ್ನನ್ನು ಮರೆತು ಬಿಡೆನು. ಸಹಜವಾಗಿ ಯಾವಾಗಲೂ ಕೂಡ ಹೇಳುವಂಥ ಮಾತು ಹಿರಿಯರು ಯಾವಾಗಲೂ ಹೇಳ್ತಾರೆ, ದೇವರು ನಿನ್ನ ಮರೆಯುವುದಿಲ್ಲ, ದೇವರು ನಿನ್ನ ಜೊತೆ ಇದ್ದಾನೆ, ದೇವರು ನಡೆಸ್ತಾನೆ. ಅದು ಸತ್ಯ. ಆದರೆ ನಮಗೇನು, ಯಾವಾಗಲೂ ಕೇಳಿ 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 ಅದು ಹೌದಲ್ಲ ಇದ್ದಾನೆ. ಆದರೆ ನಿಜವಾಗ್ಲೂ ನೀವೊಂದು ಜಸ್ಟ್ ಒಂದು ನಿಮಿಷ ಮೌನವಾಗಿ ನಿಂತುಕೊಂಡು ಜಸ್ಟ್ ಹೀಗೆ ನೆನೆಸ್ರಿ, ದೇವರು ನನ್ನನ್ನು ಮರೆಯುವುದಿಲ್ಲ. ಒಂದು ವೇಳೆ ಇಂಥ ನಿಜ ಒಂದು ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗ್ಲೂ ಹೇಳ್ತೇನೆ, ನಮ್ಮ ಕಣ್ಣಲ್ಲಿ ನೀರು ಬರುವಂಥದ್ದು ಕೂಡ ಹೌದು, ಎಂಥ ದೊಡ್ಡ ದೇವರು ಇವತ್ತು ನಮ್ಮನ್ನು ಆತನು ಮರೆಯುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಪ್ರಿಯರೇ, ಕೀರ್ತನೆಗಾರನು ಕೂಡ ಹೇಳುವಂಥ ಮಾತು, ನೀವು 139ನೇ ಕೀರ್ತನೆಯಲ್ಲಿ 7ನೇ ವಚನ ಆತನು ಹೇಳ್ತಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ. ಅಂದರೆ ನೀನಲ್ಲಿ ಇರ್ತಿ, ನಿನ್ನ ನೆನಪು ಮಾಡಿಕೊಳ್ಳುತ್ತಿ, ಮತ್ತು ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ನಾನು ಎಲ್ಲಿ ಹೋಗಲಿ. ಪ್ರಶ್ನೆ, ಕೀರ್ತನಗಾರನಿಗಿರುವಂಥ ಪ್ರಶ್ನೆ ಏನಂದರೆ, ನಿನ್ನ ಆತ್ಮಕ್ಕೆ ತಪ್ಪಿಸಿ ನಾನು ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗಿರುವಂತೆ ಎಲ್ಲಿಗೆ ಓಡಲಿ. ಮತ್ತು ಅದನ್ನ ಹೇಳ್ತೇನೆ, ಉತ್ತರವನ್ನು ಆತನೇ ಮತ್ತೆ ಹೇಳ್ತೇನೆ 8ನೇ ವಚನದಲ್ಲಿ, ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ. ಒಂದು ವೇಳೆ ಮೇಲಣ ಲೋಕಕ್ಕೆ ಏರಿ ಹೋದರೂ ಕೂಡ ನೀನಲ್ಲಿರ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರ್ತಿ. ಅದರ್ಥ ಎಲ್ಲಿ ಹೋದರೂ ಕೂಡ ದೇವರು ನಮ್ಮನ್ನು ನೋಡಿ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ, ನಮ್ಮನ್ನು ಆತನು ಮರೆಯೋದಿಲ್ಲ. ಎವ್ರಿ ಟೈಮ್ 24/7 ಒಂದು ವೇಳೆ ನಮ್ಮನ್ನು ನೋಡುವಂಥದ್ದು ಯಾರಾದರೂ ಇರೋದಾದರೆ ಅದು ದೇವರು ಮಾತ್ರ. ಆದರೆ ನಮಗೆ ಹೆಚ್ಚಾಗಿ ನಾವು ಈ ಕಾನ್ಷಿಯಸ್ಸಲ್ಲಿ ನಾವು ಬದುಕುವುದಿಲ್ಲ. ನಮ್ಮ ಮಾತುಗಳು ಮಾತಾಡುವಾಗ, ಇತರರ ಬಗ್ಗೆ ಮಾತನಾಡುವಾಗ, ಅಥವಾ ನಮ್ಮ ಕೆಲವೊಂದು ಕಾರ್ಯಗಳು ಮಾಡುವಾಗ ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ.
ಹಲ್ಲೆಲೂಯಾ. ಈ ಕಾನ್ಷಿಯಸ್ಸಲ್ಲಿ ನಾವು ಯಾವಾಗಲೂ ಜೀವಿಸಬೇಕು ಪ್ರಿಯರೇ. ಆಗ ನಮ್ಮ ಜೀವನ ಖಂಡಿತವಾಗ್ಲೂ ಹೇಳ್ತೇನೆ ಒಂದು ಆಶೀರ್ವದಿಸಲ್ಪಟ್ಟಂಥ ಜೀವನ ಆಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ವಾಸ್ತವವಾಗಿ ನಾವು ದೇವರ ಉಪಸ್ಥಿತಿ ಮತ್ತು ಸಾಂತ್ವನವನ್ನು, ಅದರ ಸಾಂತ್ವನ ಹೇಳ್ತಾನೆ ನಮಗೆ. ಕೆಲವು ಸಲ ನಾವು ಗ್ರಹಿಸುವುದಿಲ್ಲ. ಅಲ್ಲಿ ಕೆಲವು ಸಲ ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ನಾವು ಅದನ್ನು ಗ್ರಹಿಸುವುದಿಲ್ಲ. ನಾವು ಹೆಚ್ಚಾಗಿ ನಾವು ನೆನೆಸೋದೇನೆಂದರೆ, ಇದು ನನ್ನ ಆಲೋಚನೆ, ನಾನೊಂದು ಒಳ್ಳೆ ಐಡಿಯಾ, ನನ್ನ ಐಡಿಯಾ, ನನ್ನ ವಿಚಾರಗಳು ಎಲ್ಲ ಪ್ರಿಯರೇ ದೇವರು ಕೊಡುವಂಥ ಆಲೋಚನೆಗಳು. ಇಲ್ಲಿ ಕೀರ್ತನೆಗಾರನು ಕೂಡ ಹೇಳುವಂಥ ಮಾತೇನೆಂದರೆ 16ನೇ ಅಧ್ಯಾಯ 7ನೇ ವಚನದಲ್ಲಿ, ಯೆಹೋವನು ನನಗೆ ಆಲೋಚನೆ ಹೇಳಿಕೊಡುತ್ತಾನೆ. ನೋಡ್ರಿ, ಆತ ನಮ್ಮ ನೆನಪು ಮಾಡಿಕೊಳ್ಳುತ್ತಾನೆ, ಆತ ನಮ್ಮ ಜೊತೆ ಇರ್ತಾನೆ, ಆತ ನಮ್ಮನ್ನು ನೋಡುತ್ತಾನೆ, ಆತ ನಮಗೆ ಆಲೋಚನೆ ಹೇಳಿಕೊಡುತ್ತಾನೆ. ಆತನು ಕೊಂಡಾಡುವೆನು. ರಾತ್ರಿ ಸಮಯದಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸ್ತದೆ. ದ ನೈಟ್ ಟೈಮಲ್ಲಿ, ರಾತ್ರಿಯ ಸಮಯದಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸ್ತದೆ. ನಮ್ಮೊಳಗೆ ಇವತ್ತೊಂದು ಆತ್ಮವಿದೆ. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮ ಜೊತೆ ಪರ್ಮನೆಂಟಾಗಿ ಇರುವಂಥ ಒಂದು ಆತ್ಮವನ್ನು ಕೊಟ್ಟಿದ್ದಾನೆ. ಆ ಆತ್ಮ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ನಾನು ನಿಮಗೆ ಬೇರೊಬ್ಬ ಸಹಾಯಕನ್ನು ಕಳಿಸಿಕೊಡುತ್ತೇನೆ. ಆ ಸಹಾಯಕದ ಆತ್ಮ ಆತನು ಎಲ್ಲೆಲ್ಲಿ ಹೊರಗೆ ಇಲ್ಲ, ಆತನು ಒಳಗಿದ್ದಾನೆ. ಆತನು ಅನೇಕರು ನಾವು ಬೇರೆ ಎಲ್ಲೆಲ್ಲೋ ಹುಡುಕಿಕೊಂಡು ಹೋಗ್ತೇವೆ, ಹುಡುಕಿಕೊಂಡು ಹೋಗ್ತೇವೆ. ಒಂದು ಹಾಡು ಕೂಡ ಎಲ್ಲೋ ಹಿಂದಿಲ್ಲ, ಅದು ಒಂದು ಹಾಡಿದೆ, ತುಮ್ ಕ್ಯೋ ಬಹಾರ್ ಧೂಂಡ್ತಾ ಹೇ, ನೀನು ಯಾಕೆ ಹೊರಗೆ ಹುಡುಕ್ತಿ? ಆತ ನಿನ್ನ ಒಳಗಿದ್ದಾನೆ, ಆತ ನನ್ನ ಒಳಗಿದ್ದಾನೆ. ಎಲ್ಲಿ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ, ದೇವರು ನಮ್ಮ ಒಳಗಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತದೆ, ರಾತ್ರಿ ಸಮಯದಲ್ಲಿ ನನ್ನ ಅಂತರಾತ್ಮ ನನ್ನನ್ನು ಬೋಧಿಸ್ತದೆ. ನಾನು ನೆನೆಸ್ತೇನೆ, ಹೊಸ ಒಡಂಬಡಿಕೆಯ ಅನೇಕ ವಿಚಾರಗಳನ್ನು ಕೀರ್ತನೆಗಾರನಾದ ದಾವೀದನು ತನ್ನ ಜೀವನದಲ್ಲಿ ಆ ನಿಯಮದ ಕಾಲದಲ್ಲಿ ಆತನ ಅಳವಡಿಸಿದ್ದಾನೆ. ಆ ಕಾಲದಲ್ಲಿ ಆ ಕೃಪೆಯ ಬಗ್ಗೆ ವರ್ಣಿಸ್ತಾನೆ. ನೋಡಿ, ಆತ್ಮನ ಬಗ್ಗೆ ಹೇಳ್ತಾನೆ, ನನ್ನ ಆತ್ಮವು, ಅಂತರಾತ್ಮವು ನನ್ನನ್ನು ಬೋಧಿಸ್ತದೆ. ಅದು ಯಾರು? ಪವಿತ್ರಾತ್ಮ ದೇವರು. ಹಲ್ಲೆಲೂಯಾ. ಮತ್ತೆ ಹೇಳ್ತಾನೆ, ನಾನು ಯೆಹೋವನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನು ಸಕ್ಸಸ್ಫುಲ್ ಆಗಿರುವಂಥ ಜೀವನ ಮಾಡಬೇಕಾದ್ರೆ ಒಳ್ಳೆಯ ಒಂದು ವಿಚಾರ ಏನೆಂದರೆ, ದೇವರನ್ನು ಯಾವಾಗಲೂ ಎದುರಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಅದರ ಅರ್ಥ, ಪ್ರತಿ ಕ್ಷಣ ಕೂಡ ದೇವರು ನನ್ನ ಜೊತೆ ಇದ್ದಾನೆ, ನಾನಲ್ಲ. ಇತ್ತೀಚೆಗೆ ನಾನೊಂದು ಕಡೆ ಹೋಗಿದ್ದೆ, ಪೊಲೀಸ್ ಸ್ಟೇಷನ್ಗೆ, ಬೇರೆ ಒಂದು ವಿಚಾರ, ಒಂದು ಸಭೆಗೆ ಸಮಸ್ಯೆ ಆದಾಗ ಅಲ್ಲಿ ಹೋಗಿದ್ದೆ. ಆಗ ನನ್ನ ಜೊತೆ ಇದ್ದಂಥ ಒಬ್ಬೊಬ್ಬರು ಜೊತೆ ಸೇವಕರು ಹೀಗೆ ಹೇಳ್ತಿದ್ರು, ಅಲ್ಲಲ್ಲ ನೀವು ಮಾತಾಡುವಾಗ ಅಲ್ಲಿ ಎಂಥ ಒಂದು ಸಡನ್ಲಿ ಅವರು ಆ ಇನ್ಸ್ಪೆಕ್ಟರ್ ಹೇಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಸರಿ ಮಾಡಿದ್ರು ನೋಡಿ ಅಂತ ಹೇಳಿದರು. ನಾನು ಹೇಳಿದೆ, ಇದು ನನ್ನ ಮಾತಲ್ಲ ಅಥವಾ ನನ್ನ ಇನ್ಫ್ಲುಯೆನ್ಸ್ ಅಲ್ಲ, ಯಾವುದಲ್ಲ, ನಮ್ಮ ಜೊತೆ ಒಬ್ಬರು ದೇವರಿದ್ದಾನಲ್ಲ, ಆ ದೇವರಿಂದ ಇದಾಗ್ತಾ ಇರುವಂಥದ್ದು. ಆ ಥರ ನಾವು ಎದುರಿಟ್ಟುಕೊಳ್ಳುವಾಗ ಇದೆಲ್ಲ ಸಾಧ್ಯ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳುವಂಥದ್ದು, ಯೆಹೋವನನ್ನು ನಾನು ಯಾವಾಗಲೂ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ. ಒಬ್ಬ ವ್ಯಕ್ತಿಯ ಜಯದ ಜೀವಿತದ ಗುಟ್ಟೇನೆಂದರೆ ಅವನು ತನ್ನ ದೇವರನ್ನು ಎದುರಿನಲ್ಲಿಟ್ಟುಕೊಳ್ಳುವಂಥದ್ದು, ನಮ್ಮ ಕರ್ತನನ್ನು ಎದುರಿನಲ್ಲಿಟ್ಟುಕೊಳ್ಳುವಂಥದ್ದು, ಪವಿತ್ರಾತ್ಮ ದೇವರನ್ನು ಎದುರಿನಲ್ಲಿ ಇಟ್ಟುಕೊಂಡು ಅವನು ಜೀವಿಸುವಂಥದ್ದು ಪ್ರಿಯರೇ. ಮತ್ತೆ ಹೇಳ್ತಾನೆ, ಅವನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಅದರರ್ಥ ಎದುರು ಮತ್ತು ರೈಟ್. ಎದುರಲ್ಲಿ ಮಾತ್ರ ಈಚೆ ತಿರುಗು, ಅಲ್ಲಿ ಕೂಡ ಬಲಗಡೆಯಲ್ಲಿ ಕೂಡ ನನ್ನ ಬಲಗಡೆಯಲ್ಲಿ ಆತನಿದ್ದಾನೆ. ನಾನು ಕದಲುವುದಿಲ್ಲ, ನಾನು ಫರ್ಮಾಗಿ ನಿಲ್ತೇನೆ, ಏನೇ ಬಂದರೂ ಕೂಡ ನಾನು ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಒಬ್ಬ ರಾಜ ಹೇಳುವಂಥ ಮಾತು, ನನ್ನ ಶರೀರ ಸುರಕ್ಷಿತವಾಗಿರುವುದು. ನನ್ನ ಎದುರಲ್ಲಿ ಅನೇಕ ಸೈನ್ಯಗಳು ಇರುವುದರಿಂದಲ್ಲ, ನನ್ನ ಸೈನ್ಯದೊಂದಿಗೆ ಅನೇಕ AK-47 ಇರುವುದರಿಂದಲ್ಲ, ಅಥವಾ ಬೇರೆ ಬೇರೆ ಆಯುಧಗಳು ಇರುವುದರಿಂದಲ್ಲ, ನಾನು ಸುರಕ್ಷಿತನಾಗಿರುವಂಥದ್ದು ನನ್ನ ದೇವರು ನನ್ನ ಎದುರಿನಲ್ಲಿರುವಾಗ.
ಹಲ್ಲೆಲೂಯ. ಪ್ರೀತಿಯ ದೇವಜನರೇ, ನಮ್ಮ ಹತ್ರ ಏನೇ ಇರ್ಬೋದು ಪ್ರಿಯರೇ, ನಮ್ಮ ದೇವರು ನಮ್ಮ ಜೊತೆ ಇಲ್ಲದಿದ್ರೆ ಎಲ್ಲ ಇದ್ದು ಕೂಡ ಏನೂ ಇಲ್ಲದಾಗೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಮುಂದೆ ಇಟ್ಟುಕೊಂಡು ಜೀವಿಸಬೇಕು. ಯಾಕೆ ಅಂತ ಹೇಳಿದರೆ ಆತನು ಯಾವಾಗಲೂ ಕೂಡ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ, ನಮ್ಮನ್ನು ಮರೆಯುವುದಿಲ್ಲ. ಆದ ಕಾರಣ ನನ್ನ ಹೃದಯ ಹರ್ಷಿಸುತ್ತದೆ, ನನ್ನ ಮನಸ್ಸು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕಂದರೆ 10ನೇ ವಚನಕ್ಕೆ ಬರುವಾತಲ್ಲ, ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳಕ್ಕೆ ಬಿಡುವುದಿಲ್ಲ. ದಾವೀದನೊಂದು ಭರವಸೆ ನೋಡ್ರಿ, ದೇವರ ಮೇಲೆ ಭರವಸೆ. ದೇವರು ನನ್ನೊಟ್ಟಿಗಿದ್ದಾನೆ, ಆತನು ನನ್ನ ಜೀವ ಮತ್ತು ಆತ್ಮವನ್ನು ಪಾತಾಳಕ್ಕೆ ಬಿಡುವುದೇ ಇಲ್ಲ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನಿನ್ನ ಪ್ರಿಯನಾದ ನನಗೆ ನೀನು ಅಧೋಲೋಕ, ಕತ್ತಲೆಯ ಲೋಕ, ಅದನ್ನು ನೋಡಗೊಡಿಸುವುದಿಲ್ಲ ಎಂಬುದಾಗಿ ಹೇಳ್ತೇನೆ. ಮತ್ತು 11ನೇ ವಚನಕ್ಕೆ ಬರುವ ಹೇಳ್ತೇನೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನೀನು ನನಗೆ ಜೀವ ಮಾರ್ಗ. 2 ಮಾರ್ಗವಿದೆ ಪ್ರಿಯರೇ ಲೋಕದಲ್ಲಿ, ಒಂದು ಮರಣದ ಮಾರ್ಗ, ಒಂದು ಜೀವದ ಮಾರ್ಗ. ಮರಣದ ಮಾರ್ಗ ನಮಗೆ ಕಾಣುವುದಿಲ್ಲ, ಅದು ಮರಣದ ಮಾರ್ಗ, ಅದು ಜೀವದ ಮಾರ್ಗ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಯಾವಾಗ ದೇವರನ್ನು ಮುಂದಿಟ್ಟುಕೊಂಡು ಜೀವಿಸ್ತೇವೆ, ನಮಗೆ ಗೊತ್ತಾಗ್ತದೆ ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು. ಅದು ನಮಗೆ ಬೋಧಿಸ್ತಾನೆ. ರಾತ್ರಿ ಸಮಯದಲ್ಲಿ, ಹಗಲಿನ ಸಮಯದಲ್ಲಿ ದೇವರು ನಮ್ಮನ್ನು ಬೋಧಿಸ್ತಾನೆ. ನಾನು ನಿದ್ದೆ ಮಾಡುವಾಗಲೂ, ಅದಕ್ಕೆ ಆತನು ಬರೆದದ್ದು, ರಾತ್ರಿ ಸಮಯದಲ್ಲಿ ಆತನು ಬೋಧಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯ. ಶಾಶ್ವತ ಭಾಗ್ಯ ನೋಡ್ರಿ, ಶಾಶ್ವತ ಭಾಗ್ಯ ಅಂತ ಹೇಳಿದ್ರೆ, ನಾವು ಕೆಲವರಿಗೆ ಹೇಳ್ತೇವೆ ಅವನು ಭಾಗ್ಯತ್ತು, ಒಳ್ಳೆ ಭಾಗ್ಯವಂತ ಮಾರ್ರೆ, ಅವನ ಜೀವನದಲ್ಲಿ ಕೊರತೆನೇ ಇಲ್ಲ, ಒಳ್ಳೆ ಬ್ಲೆಸ್ಡ್ ಮ್ಯಾನ್, ಭಾಗ್ಯವಂತ. ಯಾವಾಗ? ದೇವರನ್ನು ಮುಂದೆ ಇಟ್ಟುಕೊಂಡು ಜೀವನ ಮಾಡುವಾಗ. ಯಾವುದೇ ಹಣವನ್ನು ಮುಂದೆ ಇಟ್ಟುಕೊಂಡು ಜೀವನ ಮಾಡೋದಲ್ಲ, ಇನ್ಫ್ಲುಯೆನ್ಸನ್ನು ಮುಂದೆ ಇಟ್ಟುಕೊಂಡು ಜೀವನ ಮಾಡೋದಲ್ಲ, ತೋಳು ಬಲಗಳನ್ನು ಇಟ್ಟುಕೊಂಡು ಜೀವನ ಮಾಡೋದಲ್ಲ, ನಮ್ಮ ದೇವರನ್ನು ಮುಂದೆ ಇಟ್ಟುಕೊಂಡು ಜೀವನ ಮಾಡುವಲ್ಲಿ ಹೇಳ್ತಾನೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ. ಎಂಥ ಒಳ್ಳೆಯ ದೇವರು ಪ್ರಿಯರೇ. ಇದು ಕೆಲವು ಸಲ ನಮಗೆ ಈ ಮನಸ್ಸಿನ ಅರ್ಥ ಮಾಡಲಿಕ್ಕೆ ಕಷ್ಟ. ಇದೆಲ್ಲ ಹೇಗೆ ಆಗ್ತದೆ? ನಾನು ದುಡಿದ್ರೆ ನನಗುಂಟು. ಇನ್ನು ಅನೇಕರು ಹೇಳೋದುಂಟು, ಕಷ್ಟಪಟ್ಟು ದುಡಿತಾ ಇದ್ದೇನೆ, ಕಷ್ಟಪಟ್ಟು. ಈ ಎಲ್ಲ ಆಸ್ತಿ ನೋಡ್ತಿರಲ್ಲ, ಇದೆಲ್ಲ ನಾನು ಕಷ್ಟಪಟ್ಟು ದುಡ್ದದ್ದು. ನಾನು ಅನೇಕ ಅವತ್ತು ಹೀಗೆ ನೆನೆಸ್ತಾನೆ, ಉತ್ತರ ಕರ್ನಾಟಕದ ಅನೇಕರು ನಮ್ಮ ಈ ದಕ್ಷಿಣ ಇದಕ್ಕೆ ಕನ್ನಡ ಇಲ್ಲಿ ಈ ಊರಿಗೆಲ್ಲ ಬರ್ತಾ ಇರ್ತಾರೆ ಕೆಲಸಕ್ಕೆ. ಅವ್ರು ದುಡಿಯುವಂಥದ್ದು ನೋಡಿದರೆ ಎಂಥ ಕಷ್ಟಪಟ್ಟು ಅವ್ರು ದುಡಿತಾರೆ ಅಂದರೆ, ಅವ್ರು ಇವತ್ತಿಗೂ ದುಡಿತಾನೆ ಇದ್ದಾರೆ. ಆದರೆ ನೀವು ಅನೇಕರು, ಈಗ ನಾವು ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ನಿನ್ನೆಂತಾಗಿ ನಾವು ಇವತ್ತಿಲ್ಲ. ದೇವರು ಅನೇಕರನ್ನು, ಸೊ ನಮ್ಮ ಪವರಿಂದ ಆಗ್ತದಾ? ಇಲ್ಲ. ಅದಕ್ಕೆ ದಾವೀದನಿಗೆ ಗೊತ್ತಿತ್ತು, ನಾನು ಸಂತೋಷವಾಗಿರುವಾಗ ಇರುವಂಥದ್ದು ಕೇವಲ ನನ್ನ ದುಡಿತ, ನನ್ನ ಪರಿಶ್ರಮದಿಂದ ಅಲ್ಲ, ಅದು ನನ್ನ ಐಶ್ವರ್ಯದಿಂದ ಅಲ್ಲ, ನಾನು ಸಂತೋಷವಾಗಿರುವಂಥ ನನ್ನ ಜೊತೆ ದೇವರಿರುವುದರಿಂದ, ಪರಿಪೂರ್ಣ ಸಮಾಧಾನ ಸಿಕ್ಕುವಂಥ ನನಗೆ ದೇವರಿರುವುದರಿಂದ, ಸಂತೋಷ ಸಿಕ್ಕುವಂಥ ದೇವರಿರುವುದರಿಂದ, ಶಾಶ್ವತವಾದ ಭಾಗ್ಯ ಸಿಕ್ಕುವಂಥ ದೇವರಿರುವುದರಿಂದ ಪ್ರಿಯರೇ. ಹಾಗಾಗಿ ಆ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ ಪ್ರಿಯರೇ. ಹಾಗಾಗಿ ಅಪೊಸ್ತಲ ಕೃತ್ಯದಲ್ಲಿ ಕೂಡ ಹೇಳುವಂಥ ಮಾತೇನೆಂದರೆ 3:19, ಆದರೆ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಎಡಕ್ಕೆ ತಿರುಗಿದರೆ ದೇವರ ಸನ್ನಿಧಾನ ವಿಶ್ರಾಂತಿ ಕಾಲ ಒದಗಿ ಆತ ನಿಮಗೆ ನೇಮಕವಾದ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡು. ನಮಗೆ ವಿಶ್ರಾಂತಿಯನ್ನು ಕೊಡುತ್ತಾರಂತೆ. ದೇವರ ಕಡೆಗೆ ನಾವು ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲವು ಒದಗಿ ಕ್ರಿಸ್ತನನ್ನು ನಮಗೆ ಕಳಿಸಿಕೊಡುತ್ತಾನೆ. ಆದರೆ ದೇವರು ನಮ್ಮ ಜೊತೆ ಇರುವಾಗ ಒಂದು ವಿಶ್ರಾಂತಿ ನಮಗೆ ಸಿಗ್ತದೆ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಒಬ್ಬ ವ್ಯಕ್ತಿಗೆ ವಿಶ್ರಾಂತಿ ಈ ಲೋಕದಲ್ಲಿ ಸಿಕ್ಕುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವನ ಜೀವನದ ಒಂದು ವಿಚಾರಕ್ಕೋಸ್ಕರ ಓಡ್ತಾನೇ ಇರ್ತಾನೆ. ಅವನಿಗೆ ವಿಶ್ರಾಂತಿ ಇಲ್ಲ. ಅದು ದೇಹಕ್ಕಾಗಿರ್ಬೋದು ಅಥವಾ ಅವನ ವಿಶ್ರಾಂತಿ ಇಲ್ಲ. ಅವನು ತವಕ ಪಡ್ತಾನೆ ಇರ್ತಾನೆ. ಅವನಿಗೆ
ಯಾವಾಗ ದೇವರು ಅವನ ಜೊತೆ ಇರ್ತಾನೆ, ಯೇಸು ಕ್ರಿಸ್ತನ ಅವನ ಜೊತೆ ಇರ್ತಾನೆ, ಅವನೇ ವಿಶ್ರಾಂತಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಎಲೆ ಕಷ್ಟಪಡ್ತಿರಲ್ಲ, ಎಲೆ ತುಂಬ ಪಾಪದ ಹೊರೆ ಹೊರ್ತಿರಲ್ಲ, ಜೀವನದ ಹೊರೆಯನ್ನು ಹೊರ್ತಿರಲ್ಲ, ಲೋಕದ ಹೊರೆಯನ್ನು ಹೊರ್ತಿದ್ದೀರಲ್ಲ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನಿಂದ ಕಲಿತುಕೊಳ್ಳ್ರಿ. ಯೇಸು ಸ್ವಾಮಿ ಹೇಳಿದ್ದು, ನನ್ನಿಂದ ಕಲಿತುಕೊಳ್ಳ್ರಿ. ಹಲ್ಲೆಲೂಯಾ. ನಮಗೆ ಯಾರು ಕೂಡ ಟೀಚರ್ ಆಗಲಿಕ್ಕೆ ಸಾಗೋದಿಲ್ಲ, ಯೇಸು ಸ್ವಾಮಿ ಹಾಗೆ. ಆದರೆ ಅದಕ್ಕೆ ನಾನು ನಿಮಗೆ ನನ್ನನ್ನು ಕಲಿತುಕೊಳ್ಳ್ರಿ ಎಂಬುದಾಗಿ ಸ್ವಾಮಿ ಹೇಳ್ತೀನಿ. ಇನ್ನೊಂದು ಟ್ರಾನ್ಸ್ಲೇಷನ್ ನಿಮಗೋಸ್ಕರ ಹೇಳ್ತಾನೆ, ಅಪೊಸ್ತಲ ಕೃತ್ಯ 3:20, ಪ್ರಭುವು ನಿಮಗೆ ಆತ್ಮಿಕ ವಿಶ್ರಾಂತಿಯನ್ನು ಕೊಡುವನು. ಯಾವ ವಿಶ್ರಾಂತಿ? ಆತ್ಮಿಕ ವಿಶ್ರಾಂತಿ. ಆತನು ಕ್ರಿಸ್ತನನ್ನಾಗಿ ಆರಿಸಿಕೊಂಡ ಯೇಸುವನ್ನು ನಿಮಗೆ ಕೊಡುವನು. ಒಬ್ಬ ವ್ಯಕ್ತಿಗೆ ಆತ್ಮಿಕ ವಿಶ್ರಾಂತಿ ಸಿಕ್ಕಿತಂತ ಹೇಳಿದ್ರೆ ಅವನು ದೈಹಿಕವಾಗಿ ವಿಶ್ರಾಂತಿಯಲ್ಲಿರ್ತಾನೆ, ಅವನ ಮನಸ್ಸು ವಿಶ್ರಾಂತಿಯಲ್ಲಿರ್ತದೆ. ಹಲ್ಲೆಲೂಯಾ. ಸೊ ಹಾಗಾಗಿ ಯಾವಾಗಲೂ ಕೂಡ ದೇವರು ನಮ್ಮ ಜೊತೆ ಇರ್ತಾನೆ, ನಮ್ಮನ್ನು ನಡೆಸ್ತಾನೆ, ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ಕೂಡ ಸಹಾಯ ಮಾಡ್ತಾನೆ ಎಂದು ಭರವಸೆ ನಮಗಿರಬೇಕು. ಅದಕ್ಕೆ ಯೆಶಾಯನ ಪ್ರವಾದಿ ಹೇಳುವಂಥದ್ದು, ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಮರೆಯುವುದಿಲ್ಲ ಎಂಬುದಾಗಿ. ದೇವರು ನಿಮ್ಮನ್ನು ಮರೆಯುವುದಿಲ್ಲ. ಅದಕ್ಕೆ ಯೆಶಾಯನ ಪ್ರವಾದಿ ಗ್ರಂಥದಲ್ಲಿ 43:2 ಕೂಡ ಹೇಳುವಂಥದ್ದು, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೇನೆ. ಅದರ ನಿನ್ನ ಕಷ್ಟದಲ್ಲಿರುವಾಗ ನಾನು ನಿನ್ನ ಸಂಗಡ ಇರ್ತೇನೆ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸಲಿಕ್ಕೆ ಸಾಧ್ಯ ಇಲ್ಲ, ಆಗಲೂ ನಾನು ನಿನ್ನ ಸಂಗಡ ಇರ್ತೇನೆ. ನಿನ್ನ ನೆನಪು ಮಾಡಿಕೊಳ್ಳುತ್ತೇನೆ, ನಾನು ಮರೆಯುವುದಿಲ್ಲ. ನಿನ್ನ ಕಷ್ಟದಲ್ಲಿ ಹೋಗ್ತಿಲ್ಲ, ನಿನ್ನ ನೆನೆಸಿರ್ಬೋದು, ಈ ಕಷ್ಟದಲ್ಲಿ ನನ್ನ ಹತ್ರ ಯಾರೂ ಇಲ್ಲ ಎಂಬುದು. ಇಲ್ಲ, ಒಬ್ಬ ದೇವರಿದ್ದಾನೆ, ಆತ ನಿನ್ನ ಜೊತೆ ಇದ್ದಾನೆ. ಒಂದು ವೇಳೆ ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ಕೇಳಿಸ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನೀವು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟದ, ನೋವಿನ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ದಾಟಿ ಹೋಗುವಾಗ ನನ್ನ ಜೊತೆ ಯಾರು ಇಲ್ಲವಲ್ಲ ಎಂಬುದಾಗಿ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಬಂದಿರುವುದಾದರೆ, ದೇವರ ವಾಕ್ಯ ಸ್ಪಷ್ಟವಾಗಿ ನಿಮ್ಮ ಹತ್ರ ಮಾತನಾಡ್ತಾ ಇದೆ. ಆದ್ದರಿಂದ ನಾನು ನಿನ್ನ ಮುಳುಗಿಸಲಿಕ್ಕೆ ಬಿಡುವುದಿಲ್ಲ, ನಿನ್ನನ್ನು ಮುಳುಗಿಸಲಿಕ್ಕೆ ನಾನು ಬಿಡುವುದಿಲ್ಲ, ನನ್ನನ್ನು ಮೇಲಕ್ಕೆತ್ತೇನೆ. ಪೇತ್ರನು ಕೂಡ ಕೆಲವು ಸಲ ಆತನು ಬಹಳ ಅರ್ಜೆಂಟಿನ ಮನುಷ್ಯ. ಆತನು ಅಲ್ಲಿ ನಮಗೆ ಗೊತ್ತಿದ್ದ ದೋಣಿಯಲ್ಲಿ ಹೋಗುವಾಗ ಯೇಸುಸ್ವಾಮಿ ಬರ್ತಾರೆ. ಯೇಸುಸ್ವಾಮಿ ನಡೆದುಕೊಂಡು ಬರುವಾಗ ಇವರು ಹೆದರ್ತಾರೆ ಕೆಲವರು. ಯೇಸುಸ್ವಾಮಿ ಹೇಳ್ತಾರೆ, ಡೋಂಟ್ ವರಿ, ಹೆದರಬೇಡ್ರಿ, ನಾನು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಇಮ್ಮಿಡಿಯೇಟಾಗಿ, ಸ್ವಾಮಿ ನೀನೇ ಆಗಿದ್ರೆ ನಾನು ಬರ್ತೇನೆ, ನನಗೂ ಕೂಡ ನಡೀಬೇಕು ಸ್ವಾಮಿ ನಿನ್ನ ಜೊತೆ. ಆಯಿತು ಪೇತ್ರ ಬಾ ಎಂಬುದಾಗಿ ಸ್ವಾಮಿ ಕರೀತಾರೆ. ಪೇತ್ರನು ಬರ್ತಾನೆ, ಯೇಸು ಸ್ವಾಮಿ ಮುಖವನ್ನು ನೋಡಿ ನಡೀತಾನೆ. ಸ್ಟೆಪ್ಗಳು ಒಂದೊಂದೇ ಸ್ಟೆಪ್ ಇಡುವಾಗ ಯೇಸುವಿನ ಮುಖವನ್ನು ನೋಡಿ ಆತನು ಎದುರಿಟ್ಟುಕೊಂಡು ಆತನು ಮುಂದೆ ಇದ್ದಾನೆಂಬುದಾಗಿ ನೋಡಿ ಪೇತ್ರನು ಹೆಜ್ಜೆಗಳನ್ನು ಹಾಕುವಾಗ ಅದು ನಡೀತಾ ಮುಂದಕ್ಕೆ ಹೋಗ್ತಾನೆ. ಆದರೆ ಯಾವಾಗ ಪೇತ್ರನ ಗಮನ ಬೇರೆ ಕಡೆ ಹೋಗ್ತದೆ, ಬಿರುಗಾಳಿಯ ಕಡೆಗೆ, ಲೋಕದ ಕಡೆಗೆ ಯಾವಾಗ ಆತನ ಗಮನ ಹೋಗ್ತದೆ, ಈಗ ಪೇತ್ರನು ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಅವನ ದೃಷ್ಟಿ ಆ ಕಡೆ ಹೋಗ್ತದೆ. ಅಯ್ಯೋ ಗಾಳಿ ಬಂತಲ್ಲ, ಅಯ್ಯೋ ಬಿರುಗಾಳಿ ಬಂತಲ್ಲ, ಅಯ್ಯೋ ಲೋಕದ ಸ್ವರಗಳು ನನಗೆ ಕೇಳಿಸ್ತಾ ಇದೆಯಲ್ಲ, ಮುಳುಗ್ತಾನೆ. ಆದರೆ ಸ್ವಾಮಿ ಮುಳುಗಲಿಕ್ಕೆ ಬಿಟ್ನಾ? ಅವನನ್ನು ನೋಡಲಿಲ್ಲ, ನಾನು ಮುಳುಗಲಿಕ್ಕೆ ಬಿಡ್ತೇನೆ ಅಂತ ಬಿಡಲಿಲ್ಲ. ಕೈಯನ್ನು ಕೊಡುತ್ತಾನೆ. ಜಲರಾಶಿಗಳನ್ನು ನೋಡ್ರಿ, ಇಲ್ಲಿ ನಿನ್ನ ನದಿಗಳನ್ನು ದಾಟುವಾಗ ಅವು ನಿನ್ನ ಮುಳುಗಿಸುವುದಿಲ್ಲ, ನಿನ್ನ ಎದುರಿನಲ್ಲಿ ದೇವರಿದ್ದಾನೆ. ಅದಕ್ಕೆ ದಾವೀದನು ಹೇಳುವುದು, ನಾನು ಯಾವಾಗಲೂ ನನ್ನ ದೇವರನ್ನು ನಾನು ನನ್ನ ಎದುರಿನಲ್ಲಿ ಇಟ್ಟುಕೊಳ್ಳುತ್ತೇನೆ. ನನ್ನ ಬಲಗಡೆಯಲ್ಲಿ ಆತಿದ್ದಾನೆ, ಆತ ನನ್ನ ಎಡಗಡೆಯಲ್ಲಿ ಆತನಿದ್ದಾನೆ. ಆತನು ಯಾವಾಗಲೂ ನನ್ನ ಸುರಕ್ಷಿತವಾಗಿರುವಂತೆ ಮಾಡುತ್ತಾನೆ. ಆತನು ನನ್ನನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ಅದು ಮತ್ತೆ ಹೇಳ್ತಾನೆ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯಾವುದೇ ಸಂಗತಿ, ನದಿ, ಗಾಳಿಗಳು ಅಥವಾ ಸಮುದ್ರ ಯಾವುದು ಕೂಡ ನಿನ್ನನ್ನು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಲೋಕದ ಯಾವ ಶಕ್ತಿಯೂ ಕೂಡ ನಿನ್ನ ಮುಳುಗಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಈ ಲೋಕವನ್ನು ಉಂಟು ಮಾಡಿದ ಆತನ್ನು ನಾವು ಎದುರಿನಲ್ಲಿ ಇಟ್ಟುಕೊಂಡಿದ್ದೇವೆ. ಹಲ್ಲೆಲೂಯಾ. ಆತ ನಮ್ಮ ಬಲಗಡೆಯಲ್ಲಿದ್ದಾನೆ, ಆತ ನಮಗೆ ಟೀಚ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಿನಗೇನು ಸಂಭವಿಸುವುದಿಲ್ಲ. ಹಾಗಾದರೆ ಪ್ರೀತ ದೇವಜನರೇ,
ದೇವರು ನಮ್ಮ ಜೊತೆ ಇದ್ದಾನೆ. ಇವತ್ತಿನ ಸಂದೇಶದ ಅನೇಕರು ನಿರಾಶೆಯಲ್ಲಿರ್ಬೋದು. ಅಯ್ಯೋ, ಏನು ನನ್ನ ಗತಿ, ನನ್ನ ಮಕ್ಕಳ. ಡೋಂಟ್ ವರಿ, ಚಿಂತೆ ಮಾಡಬೇಡ್ರಿ. ಅದಕ್ಕೆ ಯೆಶಾಯನು ಕೂಡ ಹೇಳುವಂಥದ್ದು, ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು. 45ನೇ ಅಧ್ಯಾಯ 3ನೇ ವಚನದಲ್ಲಿ, ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು. ಇದು ನಮಗೆ ಸರಿಯಾಗಿ ಅರ್ಥ ಆಗಬೇಕು. ಯೆಹೋವನು ಅಂತ ಹೇಳುವಾಗ ಅವನು ಎಲ್ಲವನ್ನು ಉಂಟು ಮಾಡಿದ ಸೃಷ್ಟಿಕರ್ತನು ಹೇಳ್ತಾ ಇರೋದು, ನಿನ್ನ ಹೆಸರು ಹಿಡಿದು ನಾನು ಕರೆದಿದ್ದೇನೆ. ಹಲ್ಲೆಲೂಯಾ. ಇವತ್ತು ದೇವರು ಪ್ರತಿಯೊಬ್ಬ ಹೆಸರನ್ನು ಹಿಡಿದು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡು ಆತನು ಕರೆದಿದ್ದಾನೆ. ಆತ ನಮ್ಮನ್ನು ಮರೆಯಲಿಲ್ಲ. ಕರೆದ ದೇವರು ಮರೆಯಲಿಲ್ಲ. ಇಸ್ರಾಯೇಲ್ ದೇವರದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸಿನ ಗುಪ್ತ ಸ್ಥಳದಲ್ಲಿ ಮರೆ ಮಾಡುವ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡ್ತೇನೆ. ಡೋಂಟ್ ವರಿ. ಅನೇಕ ಸಂಗತಿಗಳನ್ನು ನೋಡಲಿಲ್ಲ, ಅನೇಕ ನಿಧಿಗಳು ನೀನು ನೋಡಲಿಲ್ಲ. ನಾಳೆ ನಿನ್ನ ಜೀವನ ಏನು ನನಗೆ ಗೊತ್ತಿಲ್ಲ. 10 ವರ್ಷ ಬಿಟ್ಟು ನೀನು ಏನಾಗ್ತದೆ ನಿನಗೆ ಗೊತ್ತಿಲ್ಲ. ಅದೆಲ್ಲವೂ ಬೇರೆ ಕಡೆ ಇದೆ ನಿನಗೆ ಇಟ್ಟಿರುವಂಥದ್ದು. 3 ವರ್ಷ ಬಿಟ್ಟು ನಿನಗೆ ಏನಾಗ್ತದೆ, 3 ವರ್ಷ ಯಾಕೆ, ನಾಳೆ ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಸ್ಟೆಪ್ ನಮ್ಗೆ ಗೊತ್ತಿಲ್ಲ ಏನಾಗ್ತದೆ. ಅದಕ್ಕೆ ದೇವರು ಹೇಳುವಂಥದ್ದು, ನಾನು ನಿನಗೆ ಕತ್ತಲ್ಲಿ ಬಚ್ಚಿಟ್ಟಿರೋ ನಿನಗೆ ಗೊತ್ತಿಲ್ಲ ಸಂಗತಿ ಇಲ್ಲ, ನಿನಗೆ ಕೊಡ್ತೇನೆ. ದೇವರು ನಮ್ಮನ್ನು ಮರೆತಿಲ್ಲ, ದೇವರು ನಿನ್ನನ್ನು ಮರೆತಿಲ್ಲ. ಹಲ್ಲೆಲೂಯಾ. ಹಾಗೆ ಪ್ರಿಯರೇ, ನಾವು ದೇವರು ನಮ್ಮ ಜೊತೆ ಇದ್ದಾನೆ, ಅದನ್ನು ಮರೆತಿಲ್ಲ ಅಂತ ಹೇಳುವಾಗ ನಾವು ಯಾವಾಗಲೂ ಕೂಡ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಅದಕ್ಕೆ ದಾವೀದನು ಹೇಳುವಂಥದ್ದು ಮಾತು, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೋದಿಲ್ಲ. ಅನೇಕ ಅವ್ರದ್ದು ನಾವು ನಮ್ಮ ಪರಿಸ್ಥಿತಿಯನ್ನು ನೋಡಿ ನಾವು ಕಂಗಾಲಾಗ್ತೇವೆ. ನೀವು ಕೊರತೆ ಪಡುವುದೇ ಇಲ್ಲ. ಯಾವಾಗ? ದೇವರನ್ನು ಮುಂದೆ ಇಟ್ಕೊಂಡು ಜೀವಿಸುವಾಗ. ಓಕೆ, ಈಗ ದೇವರನ್ನ ನಿಮ್ಮ ಮುಂದೆ ನಾವು ಈಗ ಜೀವನ ಮಾಡ್ತಿದ್ದೇವೆ, ಯೇಸುವನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಿದ್ವಿ. ಈಗ ಕೊರತೆ ಬಂದಿದೆ. ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಿದ್ದೇನೆ, ಕೊರತೆ ಬಂದಿದೆ. ವಾಟ್? ಏನು? ಒಂದು ವೇಳೆ ನಿಜವಾಗ್ಲೂ ನಮ್ಮ ದೇವರು ಯಾರು ಎಂಬುದಾಗಿ ಗೊತ್ತಿದ್ರೆ ಆ ಕೊರತೆಯನ್ನು ನೋಡಿ ನಾವು ಕುಗ್ಗಿ ಹೋಗುವುದಿಲ್ಲ. ಇದೆಲ್ಲದರಿಂದ ದೇವರು ನನ್ನನ್ನು ನಡೆಸ್ತಾನೆ. ಈ ನದಿಗಳು ನನ್ನನ್ನು ಮುಳುಗಿಸ್ಲಿಕ್ಕೆ ಬಂದರೂ ಕೂಡ ಅಲ್ಲಿಯೂ ಕೂಡ ದೇವರು ನನ್ನ ನಡೆಸ್ತಾನೆ. ಇದು ಪ್ರಿಯರೇ, ಏನು ದಾವೀದನು ಇಷ್ಟೆಲ್ಲ ಬರೆಯುವಾಗ ಅವನ ಜೀವನದಲ್ಲಿ ಕಷ್ಟ ಬರಲಿಲ್ವಾ? ಪ್ರಶ್ನೆ ನೋಡಿಕೊಳ್ಳಿ, ಬೈಬಲ್ನಲ್ಲಿ ಬಂದಿದೆ. ಅದೆಲ್ಲ ಸಮಯದಲ್ಲಿ ಕೂಡ ಆತನು ಹೇಳ್ತಾನೆ, ನಾನು ನನ್ನ ದೇವರನ್ನು ನಾನು ಮುಂದೆ ಇಟ್ಕೊಂಡು ಜೀವಿಸ್ತೇನೆ. ಆತ ನನಗೆ ಬೋಧಿಸ್ತಾನೆ, ಆತ ನನಗೆ ಸಹಾಯ ಮಾಡ್ತಾನೆ. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ಹಸಿರು ಗಾವಲುಗಳಲ್ಲಿ ನಾನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಾನು ನಡೆಸಿಕೊಂಡು ಹೋಗ್ತಾನೆ. ಆ ದಾರಿ ನನಗೆ ತೋರಿಸ್ತಾನೆ. ಎಂತ ನಂಬಿಕೆ ಪ್ರಿಯರೇ. ಹಾಗೆ ಪ್ರೀತಿ ದೇವರೇ, ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ, ಸಂಕಟಗಳು ಬರುವಾಗ ಆಗಲೂ ಕೂಡ ನಾವು ಕಂಗಾಲಾಗಬಾರದು. ಈಗನೇ ಹೇಳಬೇಕು, ದಾವೀದನು ಹೇಳಿದ ಪ್ರಕಾರ ದೇವರು ನನಗಿದ್ದಾನೆ. ನೋಡ್ರಿ, ಕಷ್ಟವನ್ನು ಅನುಭವಿಸಿದ ಅನೇಕ ಸೇವಕರುಗಳು ಕೂಡ ನಾವು ನೋಡ್ತೇವೆ ಬೈಬಲ್ನಲ್ಲಿ. ಯೋಸೇಫನ ಜೀವನ ನೋಡ್ರಿ. ಯೋಸೇಫನ ಜೀವನ ನೋಡುವಾಗ ಫೈನಲ್ ಆಗಿ ಯೋಸೇಫನ ಟೆಸ್ಟಿಮನಿ ಹೇಳ್ತಾನೆ. ನೀವು ನೋಡ್ರಿ, 50ನೇ ಅಧ್ಯಾಯ ಆದಿಕಾಂಡ 19ನೇ ವಚನ ಅವನ ಸಾಕ್ಷಿ ಹೇಳ್ತಾನೆ. ಯೋಸೇಫನ ಅವರಿಗೆ ಹೆದರಬೇಡ್ರಿ. ಯಾರು ಉಪದ್ರ ಮಾಡಿದ್ದಾರೆ, ಯಾರು ಕಷ್ಟ ಕೊಟ್ಟಿದ್ದಾರೆ, ಯಾರು ಗುಂಡಿಗೆ ಹಾಕಿದ್ದಾರೆ, ಯಾರು ಸೇಲ್ ಮಾಡಿದ್ದಾರೆ, ಅವರಿಗೆ ಹೇಳ್ತಿದ್ದಾನೆ, ಹೆದರಬೇಡ್ರಿ. ನಾನೇನು ದೇವರ ಪ್ರತಿನಿಧಿಯೋ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ನೆನಪು ಮಾಡಿಕೊಳ್ಳುವ ದೇವರು ಮೇಲಾಗಬೇಕೆಂದು ಎಣಿಸಿದನು. ಮರೆತು ಬಿಡದಂಥ ದೇವರು ನನಗೆ ಮೇಲಾಗಬೇಕೆಂತೇಳಿ ಎಣಿಸಿದನು. ಮತ್ತೆ ಹೇಳ್ತಾನೆ, ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ನನ್ನನ್ನು ಉಪಯೋಗಿಸ್ತಾ ಇದ್ದಾನೆ. ಆ ದೇವರು ನನ್ನನ್ನು ಮರೆತಿಲ್ಲ. ನಾನು ಪೊಟಿಫರ್ನ ಮನೆಯಲ್ಲಿರುವಾಗ ದೇವರು ನನ್ನನ್ನು ಮರೆತಿಲ್ಲ. ನಾನು ಜೈಲಲ್ಲಿರುವಾಗ ದೇವರು ನನ್ನನ್ನು ಮರೆತಿಲ್ಲ. ನನ್ನ ಕಷ್ಟಗಳನ್ನು ಗುಂಡಿಯಲ್ಲಿ ಅನುಭವಿಸುವಾಗ ದೇವರು ನನ್ನನ್ನು ಮರೆತಿಲ್ಲ. ನೀವು ನನ್ನನ್ನು ಸೇಲ್ ಮಾಡುವಾಗ ದೇವರು ನನ್ನನ್ನು ಮರೆತಿಲ್ಲ. ಅವ್ರು ನನ್ನ ಕಂಪ್ಲೇಂಟ್ ಹೇಳಲಿಲ್ಲ. ಪ್ರಿಯ ಯೋಸೇಫನು ದೇವರನ್ನು ಮುಂದಿಟ್ಟುಕೊಂಡು ಜೀವಿಸಿದ. ಶೋಧನೆಗಳು ಬರುವಾಗ ದೇವರನ್ನು ಮುಂದಿಟ್ಟುಕೊಂಡು ಜೀವಿಸಿದ.
ನಾನು ದೇವರಿಗೆ ವಿರುದ್ಧವಾಗಿ ಅಥವಾ ನನ್ನ ದಣಿಗೆ ವಿರುದ್ಧವಾಗಿ ನಾನು ಪಾಪ ಮಾಡೋದಿಲ್ಲ. ಹಲ್ಲೆಲೂಯಾ. ಪ್ರೀತಿ ದೇವಜನ, ದೇವರನ್ನು ಮುಂದೆ ಇಟ್ಟುಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಅವನ ಜೀವನದಲ್ಲಿ ಅವನು ಯಾವತ್ತೂ ಕೂಡ ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಸೋತರು ಎಂಬುದಾಗಿ ಲೋಕ ಹೇಳಿದರೂ ಕೂಡ ಅವನ ದ ಫೈನಲ್ ವಿಚಾರ ಏನಂದರೆ, ನೀವು ನನಗೆ ಸೋಲಾಗಬೇಕು, ನೀವು ನನಗೆ ಕಷ್ಟ ಅನುಭವಿಸಬೇಕು ಎಂಬುದಾಗಿ ನೀವು ಎಣಿಸಿದ್ದೀರಿ, ಅದೇ ದೇವರು ನನಗೆ ಮೇಲನ್ನೇ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಾವು ನಮ್ಮ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳಿದ್ದಾನೆ. ಅದಕ್ಕೆ ರೋಮಪುರಕ್ಕೆ ಬರೆಯುವಾಗ ನಾನು ಮುಗಿಸ್ತೇನೆ, ಸಮಯ ಮುಗಿಯಿತು. ಅಲ್ಲಿ ಒಂದು ಮಾತು ಹೇಳ್ತಾರೆ 8:28 ವಚನದಲ್ಲಿ, ಇದೆಲ್ಲ ದೇವರ ಸಂಕಲ್ಪದ ಮೇರೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಕೂಡ ಅನುಕೂಲವಾಗಿ ಮಾಡುತ್ತಾನೆ. ಅನೇಕ ಅವರ ಕಷ್ಟ ಆಗಬೇಕಂತ ನೆನೆಸಿದರು ಯೋಸೇಫನಿಗೆ, ಆದರೆ ಅನುಕೂಲ ಮಾಡುತ್ತಾನೆ ದೇವರು. ಅನುಕೂಲ ಮಾಡುವ ದೇವರು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. ಆತನು ನಿನ್ನನ್ನು ಮರೆಯುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಇವತ್ತಿನ ಸಂದೇಶದ ಶಿರೋನಾಮ ಎಂದರೆ, ದೇವರು ನಿನ್ನನ್ನು ಮರೆತಿಲ್ಲ, ದೇವರು ನಿನ್ನ ಸಂಗಡ ಇದ್ದಾನೆ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಇವತ್ತು ಒಳ್ಳೆಯ ಸಮಯಕ್ಕೋಸ್ಕರ ನನಗೆ ಸ್ತೋತ್ರಪ್ಪ. ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಕರ್ತನೆ. ಹೌದು ಸ್ವಾಮಿ, ನೀನು ನಮ್ಮನ್ನು ನೆನಪು ಮಾಡಿಕೊಳ್ಳುವ ದೇವರು, ನೀನು ನಮ್ಮನ್ನು ಮರೆಯದ ದೇವರು, ಯಾವಾಗಲೂ ನಮ್ಮನ್ನು ನೋಡುವ ದೇವರು ಕರ್ತನೆ. ಈ ಗಳಿಗೆಯಲ್ಲಿ ಸ್ವಾಮಿ, ನಿನ್ನನ್ನು ಮುಂದೆ ಇಟ್ಟುಕೊಂಡು ಜೀವನ ಮಾಡುವಂಥ ಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ನಮಗೆ ಸಹಾಯ ಮಾಡಪ್ಪ. ಕರ್ತನೆ, ನಮಗೆ ಸಹಾಯ ಮಾಡು. ನಿನ್ನನ್ನು ಯಾವಾಗಲೂ ಕೂಡ ನಾವು ಸ್ವಾಮಿ ಎದುರಿನಲ್ಲಿ ಇಟ್ಟುಕೊಂಡು ಜೀವನ ಮಾಡುವಂಥ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ನಮ್ಮನ್ನು ಮರೆಯದೆ ನಮ್ಮನ್ನು ನೋಡುತ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಗಳಿಗೆಯಲ್ಲಿ ಯಾರಾದರೂ ಕಷ್ಟ, ಕಣ್ಣೀರು, ಸಮಸ್ಯೆ, ಅನಾರೋಗ್ಯದ ಇರುವುದಾದರೆ ಅಪ್ಪ, ಈಗಲೂ ಕೂಡ ನೀನು ಅವರನ್ನು ಮರೆತಿಲ್ಲ. ಅವ್ರಿಗೆ ನೀನು ಸಹಾಯ ಮಾಡುತ್ತೆ. ನಿನ್ನ ಸಹಾಯದ ಹಸ್ತವನ್ನು ಚಾಚಪ್ಪ, ಅವರಿಗೆ ಸಹಾಯ ಮಾಡು. ನೀನು ಮರೆಯದ ದೇವರಾಗಿದ್ದಿ. ಅವರು ನಿನ್ನನ್ನು ಕೂಗುವಾಗ ಅವರ ಕೂಗಿಗೆ ಉತ್ತರವನ್ನು ದಯಪಾಲಿಸಿಕೊಡಪ್ಪ. ಈ ಗಳಿಗೆಯಲ್ಲಿ ಸ್ವಾಮಿ ಅವರ ಕಷ್ಟದಿಂದ ಬಿಡುಗಡೆ ಮಾಡು ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ದೇವರು ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ, ಮಾನ, ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ನನ್ನ ಪರಲೋಕ ತಂದೆ. ಆಮೇನ್, ಆಮೇನ್. ಪ್ರೀತಿ ದೇವಜನರೇ, ದಿನದ 24 ತಾಸುಗಳ ಕಾಲ ಬಿಗ್ ಜೆ ಟಿವಿಯಲ್ಲಿ ಆ ಶುಭ ಸಂದೇಶ ಯೇಸು ಸ್ವಾಮಿಯ ಸುವಾರ್ತೆಯನ್ನು ನಾವು ಸಾರ್ತಾ ಇದ್ದೇವೆ ಕನ್ನಡ ಭಾಷೆಯಲ್ಲಿ. ಒಂದು ವೇಳೆ ಈ ಒಂದು ಸುವಾರ್ಥ ಸೇವೆಯಲ್ಲಿ ಪಾಲುಗಾರಿಕೆ ತೆಗೆದುಕೊಳ್ಳಬೇಕು ಎಂಬುದಾಗಿ ದೇವರ ಆತ್ಮ ನಿಮ್ಮಲ್ಲಿ ಒತ್ತಾಯಪಡಿಸುವುದಾದರೆ ನಮ್ಮ ಜೊತೆ ಸೇರ್ರಿ, ಪಾಲುಗಾರಿಕೆ ತೆಗೆದುಕೊಳ್ಳ್ರಿ, ಈ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.